ಹೆಣ್ಣು ಅನ್ನೋದು ಮಾತೃಸ್ಥಾನ. ಆ ಹೆಣ್ಣು ಮಕ್ಕಳಿಗೆ ನಾವು ತೊಂದರೆ ಕೊಡಬಾರ್ದು ಗುರು. ಯಾಕಂದರೆ ಇಡೀ ಪ್ರಪಂಚಕ್ಕೆ ಹೇಳ್ತೀನಿ ಗುರು, ನಿಜವಾಗ್ಲು ಅವ್ರನ್ನ ಯಾಕ್ರಿ ದ್ವೇಷಿಸ್ಬೇಕು ನಾವು? ಅವ್ರು ಇದ್ರೆ ಅಲ್ಲೇನ್ರಿ ನಾವು, ಅವ್ರು ಇಲ್ಲಾಂದ್ರೆ ನಾವು ಏನ್ರಿ ಮಾಡೋಕ್ಕಾಗತ್ತೆ? ನಿಜವಾಗ್ರು ಅವರು ಒಂಥರ ಮಹಾಲಕ್ಷ್ಮಿ ಇದ್ದಂಗೆ ಗುರು. ನಮ್ಮ ಮನೇಲಿ ಒಂದೊಂದು ಮನೇಲಿ ಮಹಾಲಕ್ಷ್ಮಿ ಗುರು. ಅವರು ಯಾರ್ಯಾರ ಮನೇಲಿ ಇರುತ್ತೋ ಅವ್ರ ಹೆಣ್ಮಕ್ಳಿಗೆಲ್ಲನೂ ಪೂಜಿಸ್ತಾನೆ ಇರುತ್ತೆ ಗುರು. ನಿಜವಾಗ್ಲು ಅವ್ರು ಚಿಕ್ಕ ವಯಸ್ಸಿನಿಂದ ಸಾಕಿ ಸಳ್ವಿ ಅವ್ರಿಗೆ ಮದುವೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತಾರಲ್ಲ, ಎಷ್ಟು ಕಷ್ಟ ಬಿದ್ದು ನಿಮ್ಮ ಮನೆಗೆ ಕಳಿಸಿರ್ಬೋದು. ನೀವು ಅದನ್ನ ಅರ್ಥ ಮಾಡ್ಕೊತೀರಾ? ನಿಮ್ಗೆ ದುಡ್ಡು ಬೇಕಾ? ಅವ್ರ ದುಡ್ಡು ಬೇಕು ನಿಮಗೆ, ವರದಕ್ಷಿಣೆ ಬೇಕು ನಿಮಗೆ? ನಾಚಿಕೆ ಆಗಲ್ಲೇನ್ರಿ? ಈ ಮೀಸೆ ದೊಡ್ಡದಾಗಿ ಬಿಟ್ಟಿದ್ದೀರಲ್ಲ, ದುಡ್ದು ಸಾಕಾಗಲ್ಲೇನ್ರಿ? ಥೋ, ನಿನ್ನ ಜನ್ಮಕ್ಕಿಷ್ಟ ನೀವು ಗಣಿಸ್ತಾನಕ್ಕೆ ಅವಮಾನ ರೀ. ಯಾರು ವರದಕ್ಷಿಣೆ ಈಸ್ಕೊಂತೀರ ಗಣಿಸ್ತಾನಕ್ಕೆ ಅವಮಾನ ರೀ. ನಿಜವಾಗ್ಲೂ ಹೇಳ್ತೀನಿ, ಅವ್ರ ಕಣ್ಣಲ್ಲಿ ನೀರು ಹಾಕ್ಸ್ಬೇಡ್ರಿ. ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಮ್ಗೆ ಒಳ್ಳೇದಾಗಲ್ಲ ರೀ, ದೇವ್ರನಾಗ ಒಳ್ಳೇದಾಗಲ್ಲ ರೀ. ವರದಕ್ಷಿಣೆ ಈಸ್ಕೊಂಬೇಡ್ರಿ. ಏನಕ್ಕೆ ಈಸ್ಕೊಂತೀರಿ? ಅಸಹ್ಯ ರೀ, ದೇವ್ರಿಗೆ ಅಸಹ್ಯ.